ಬಿಜೆಪಿಯ ಪ್ರಮುಖವಾದಂತಹ ಉದ್ದೇಶ ಸರ್. ಈ ಕ್ಷಣ ನೋಡ್ತಿರುವಂತಹ ಡೆವಲಪ್ಮೆಂಟ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅಮಿತ್ ಶಾ ಇದೀಗ ರೋಡ್ ಶೋ ಅಂತಲ್ಲ, ಪ್ರಚಾರ ಅಂತಲ್ಲ ಇದು, ಅವರು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಅವರು ಬರ್ತಿದ್ದಾರೆ. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರ, ಅಲ್ಲಿ ಅವರೇ ಬಿಜೆಪಿ ಅಭ್ಯರ್ಥಿ, ಹಾಗಾಗಿ ಅಲ್ಲಿಗೆ ಬರುತ್ತಿರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ಲಸ್ ಕೆಲವೇ ಕ್ಷಣದಲ್ಲಿ ಅವರೊಟ್ಟಿಗೆ ಪ್ರಧಾನಮಂತ್ರಿಗಳು ಕೂಡ ಸೇರ್ಕೋತಾರೆ ಅಂತ ಅನ್ಸುತ್ತೆ. ಅಲ್ಲಿ ಅವರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಇಬ್ರು ಒಟ್ಟಿಗೆ ಒಂದೇ ಬೂತಲ್ಲಿ ಇದೆಯಾ ಅಂತ ಗೊತ್ತಿಲ್ಲ, ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆದರೆ ಒಟ್ಟೊಟ್ಟಿಗೆ ಇದ್ರೆ ಮಾತ್ರ ಅದು ರನೀಪ್ ಅನ್ನುವಂಥ ಪ್ರದೇಶ, ಅಲ್ಲಿ ನಿಶಾನ್ ಅಂತ ಒಂದು ವಿಶ್ವವಿದ್ಯಾಲಯ ಇದೆ. ಆ ಸ್ಥಳದಲ್ಲಿ ಪ್ರಧಾನಮಂತ್ರಿಗಳ ಚುನಾವಣಾ ಮತದಾನದ ಪ್ರಕ್ರಿಯೆಯಲ್ಲಿ ಅವರು ಪಾಲ್ಗೊಳ್ಳೋರಿದ್ದಾರೆ, ಅವರ ಹೆಸರಲ್ಲಿದೆ. ಅಲ್ಲೇ ಅಮಿತ್ ಶಾ ಓದಿದೆಯಾ ಅಥವಾ ಒಟ್ಟಿಗೆ ಇವರು ಬಂದಾಗ ಅಲ್ಲಿ ಎಸ್ಕಾರ್ಟ್ ಮಾಡ್ತಾರಾ, ಅದೊಂದಷ್ಟು ಕ್ಲಾರಿಟಿ ಸಿಗಬೇಕು ಅಷ್ಟೇ. ಅವರ ಮಾತೃಶ್ರೀಯನ್ನು ಭೇಟಿ ಮಾಡಿದ್ಮೇಲೆ ಒಂದು ಕಡೆಯಿಂದ ಪ್ರಧಾನಮಂತ್ರಿಗಳು, ಇನ್ನೊಂದು ಕಡೆಯಿಂದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಇದೀಗ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ರೋಡ್ ಶೋ ಮೂಲಕ ಹೋಗುತ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ನೀವು. ನೆರೆಯ ವಯನಾಡ್ ಜಿಲ್ಲೆ ಕ್ಷೇತ್ರದಿಂದ ನಮ್ಮ ವರದಿಗಾರರು ಕೊಡ್ತಂಥ ಮಾಹಿತಿಯ ಜೊತೆಗೆ ಈಗ ರಾಜ್ಯಕ್ಕೆ ಮರಳಿ ಬರುವುದಾದರೆ ಈ ಬಾರಿಯ ಈ 14 ಚುನಾವಣೆಯಲ್ಲಿ ಬಹು ಹೆಚ್ಚು ಗಮನವನ್ನು ಸೆಳೆದ ಅಥವಾ ಸೆಳೆಯಲೇಬೇಕಾದ ಕ್ಷೇತ್ರ ಕಲಬುರಗಿ. ಕಾರಣ ಮಲ್ಲಿಕಾರ್ಜುನ ಖರ್ಗೆ ಅವರ ಲೆಕ್ಕಾಚಾರ. ಖರ್ಗೆ ಅವರನ್ನು ಅಲ್ಲಿ ಸ್ಥಳೀಯವಾಗಿ ಅವರನ್ನು ವಿರೋಧ ಮಾಡಿದಂಥ ಕಾಂಗ್ರೆಸ್ಸಿಗರೇ ಅವರಿಗೆ ಈ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ನಿಜವಾದರೂ ಯಾದವ್ ಅವ್ರನ್ನ ತರೋದಕ್ಕೆ ಬೇಸಿಕಲಿ ಇಟ್ ಲುಕ್ಸ್ ಲೈಕ್ ಎ ಸ್ಟ್ರಾಟಜಿ ಆಫ್ ಬಿಜೆಪಿಯ ರಾಷ್ಟ್ರೀಯ ತಂತ್ರದಲ್ಲಿ ಅದು ಒಂದು ಅಡಕವಾದಂಗೆ ಕಾಣಿಸ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ 5 ವರ್ಷದಲ್ಲಿ ಪ್ರತಿಪಕ್ಷದ ಸಾಲಿನಲ್ಲಿ ಕೂತವರು. ಸಹಜವಾಗಿ ಅವರನ್ನು ಕೆಡವಬೇಕು ಅನ್ನೋದು ಬಹುಶಃ ಭಾರತೀಯ ಜನತಾ ಪಕ್ಷದ ಇಚ್ಛೆ ಮತ್ತು ತೀರ್ಮಾನ ಆದಂಗೆ ಕಾಣಿಸ್ತಾ ಇದೆ. ಅದರ ಪರಿಣಾಮವಾಗಿ ಹೆಚ್ಚಿನ ಬೆಂಕಿ ಮತ್ತು ಧೂಳು ಎದ್ದಂಗೆ ಕಾಣಿಸ್ತಾ ಇದೆ ಕಲಬುರಗಿನಲ್ಲಿ. ಬಟ್ ಇಟ್ ಡಸಂಟ್ ಮೀನ್ ಲೀಡರ್ಗಳು ಒಂದು ಕಡೆ ಸೇರಿದ ತಕ್ಷಣ ಒಬ್ಬ ಅಭ್ಯರ್ಥಿ ಗೆಲ್ಲೋದಾಗ್ಲಿ ಅಥವಾ ಲೀಡರ್ಗಳಿಲ್ಲದಿದ್ದಾಗ ಒಬ್ಬ ಅಭ್ಯರ್ಥಿ ಸೋತ ಅನ್ನೋದಾಗ್ಲಿ ಭಾರತದ ಪ್ರಜಾಪ್ರಭುತ್ವದಲ್ಲಿ ಇಲ್ಲ. ಕೆಲವೊಮ್ಮೆ ವಿಪರೀತವಾದ ಲೀಡರ್ಗಳಿದ್ದಾಗಲೂ ಸೋತಿರೋದು ನೋಡಿದ್ದೀವಿ. ಲೀಡರ್ಗಳೇ ಇಲ್ಲದೆ ಅಬ್ಬೆ ಪಾರಿತರ ಓಡಾಡ್ಕೊಂಡಿದ್ರು ಅನ್ನೋರು ಗೆದ್ದಿರೋದನ್ನು ನೋಡಿದ್ದೀವಿ. ಹಾಗಾಗಿ ಲೆಟ್ಸ್ ಗೋ ಟು ಕಲಬುರಗಿ. ನರೇಂದ್ರ ಮೋದಿ ಬಂದಿದ್ದಾರೆ ಈ ಕ್ಷಣ ಅಂತ. ಈಗ ನರೇಂದ್ರ ಮೋದಿ ಅವರ ಆಗಮನ ಆದಂಗೆ ಇದೆ. ಗಾಂಧಿನಗರದಲ್ಲಿ ಅಮಿತ್ ಶಾ ಅವರು ಅವರನ್ನು ಸ್ವಾಗತಿಸ್ಕೊಂಡಿದ್ದಾರೆ. ಬನ್ನಿ ಓಟ್ ಹಾಕಿ ಅಂತ ಅಂದ್ಬಿಟ್ಟು ಮೋಸ್ಟ್ಲಿ ಓಟ್ ಹಾಕಿಸ್ಬಿಟ್ಟು ಕಳಿಸ್ತಾರೆ ಅವ್ರನ್ನ. ಆದಷ್ಟು ಬೇಗ ಅಲ್ಲಿಂದ ಕಳಿಸೋದು ಬೆಟರ್. ಬೇರೆ ಜನ ಹೋಗಿ ಓಟ್ ಹಾಕಕ್ಕೆ ಅನುಕೂಲ ಆಗುತ್ತೆ. ಇವ್ರು ಜಾಸ್ತಿ ಹೊತ್ತಿದ್ದಷ್ಟು ವೆಲ್ ಸೆಕ್ಯೂರಿಟಿ ಪ್ರಾಬ್ಲಮ್ ಜಾಸ್ತಿ. ಆಲ್ ರೈಟ್. ಸಹಜವಾಗಿ ಯಾವ್ದೋ ಒಂದು ಮಗು ಸಿಕ್ತು ಕೈಗೆ, ಅಲ್ಲೆಲ್ಲ ಎತ್ತಕೊಂಡೇ ಬಿಟ್ರು. ಇವತ್ತೊಂಚೂರು ಲೀನಿಯನ್ಸ್ ಇದೆ ಅನ್ಸುತ್ತೆ ಪಬ್ಲಿಕ್ಗೆ, ಮೀಡಿಯಾಗೆ. ಹತ್ತಿರದಲ್ಲಿ ಮೊದಲೇ ಟೆಸ್ಟ್ ಮಾಡಿ ಚೆಕ್ ಮಾಡಿ ಬಿಟ್ಟಿರ್ತಾರೆ. ಹಂಗೆ ಕಂಡು ಅವ್ರನ್ನೆಲ್ಲ. ಅಮಿತ್ ಶಾ ಮೊಮ್ಮಗಳಂತವ್ರು. ಅಮಿತ್ ಶಾ ಮೊಮ್ಮಗಳ? ಓ ಐಸಿ. ಓ ಆಲ್ ರೈಟ್. ಅದು ಅಮಿತ್ ಶಾ ಅವರ ಮೊಮ್ಮಗು ಅಂತೆ. ನರೇಂದ್ರ ಮೋದಿ ಅವರು ಅದನ್ನ ಆಟ ಆಡಿಸ್ಕೊಂಡು ಆರಾಮಾಗಿ ನಿಂತಿದ್ದಾರೆ. ಹೋಗಿ ಓಟ್ ಹಾಕ್ರಪ್ಪ, ಜನ ಕಾಯ್ತಿರ್ತಾರೆ ಸುಮ್ಮನೆ. ಆಲ್ ರೈಟ್. ಒಂದು ಕ್ಷಣ ಬಂದಾಗ ಬಲಗೆ ಬಂಟನ್ ತರ ಇದ್ದಾರೆ ಆ ಜಾಗದಲ್ಲಿ. ಓಲ್ಡ್ ರಿಲೇಶನ್ಶಿಪ್ ಬರ್ತದೆ. ಅಮಿತ್ ಶಾ ಅಂಡ್ ನರೇಂದ್ರ ಮೋದಿ ಸಂಬಂಧ ಇಟ್ಸ್ ನಾಟ್ ಜಸ್ಟ್ ಪೊಲಿಟಿಕಲ್ ಸ್ಕ್ರಾಚ್ ಇಂದ ಅಲ್ಲ, ಬರೀ ರಾಜಕಾರಣದ ಸಂಬಂಧವಷ್ಟೇ ಅಲ್ಲ. ರಾಜಕಾರಣದಲ್ಲಿ ಬಂದಂತಹ ವೈಯಕ್ತಿಕ ಆರೋಪಗಳು, ವೈಯಕ್ತಿಕ ಕಷ್ಟಗಳು, ವೈಯಕ್ತಿಕ ಸಂಕಟಗಳನ್ನು ಒಟ್ಟಾಗಿ ಅನುಭವಿಸಿರುವವರು, ಇನ್ಕ್ಲೂಡಿಂಗ್ ಅಮಿತ್ ಶಾ ಹ್ಯಾಡ್ ಟು ಗೋ ಟು ಜೈಲ್. ಆ ವಿಚಾರಗಳಲ್ಲಿ ಸಂಘ ಪರಿವಾರದಿಂದನೂ ಅಲ್ಲ, ನರೇಂದ್ರ ಮೋದಿ ಅವರ ಸರ್ಕಾರ ಇದ್ದಾಗ ಅಂತ ಗುಜರಾತ್ನ ಗೋಧ್ರಾ ವಿಚಾರದಲ್ಲಾಗ್ಲಿ ಮತ್ತೊಂದರಲ್ಲಾಗ್ಲಿ ಇನ್ನೊಂದು ವಿಚಾರದಲ್ಲಿ ಅಮಿತ್ ಶಾ ಜೈಲ್ಗೆ ಹೋಗೋ ಕಾರಣ ಏನು? ಬಿಕಾಸ್ ಈ ಸ್ಟುಡ್ ಬೈ ನರೇಂದ್ರ ಮೋದಿ ಆಸ್ ಹೋಮ್ ಮಿನಿಸ್ಟರ್ ಆಫ್ ಗುಜರಾತ್. ಹಾಗಾಗಿ ಅವರಿಬ್ಬರ ಸಂಬಂಧ ನಾವು ಮೇಲ್ನೋಡಕ್ಕೆ ನೋಡುವಂಥ ಒಬ್ಬ ಪಾರ್ಟಿ ಅಧ್ಯಕ್ಷ, ಇಬ್ರು ಗುಜರಾತ್ನವ್ರು ಅಷ್ಟೇ ಅಲ್ಲ. ಇಟ್ ಇಸ್ ಗಾನ್ ಡೀಪರ್ ದ ರಿಲೇಶನ್ಶಿಪ್. ಸಹಜವಾಗಿ ನರೇಂದ್ರ ಮೋದಿ ಅವರಲ್ಲಿ ನೆರೆದಿರುವಂಥ ಜನರಿಗೆ ನಮಸ್ಕಾರ ಮಾಡಿ ಮತವನ್ನು ಚಲಾಯಿಸೋದಕ್ಕೆ ಗಾಂಧಿನಗರದ ಮತಗಟ್ಟೆಗೆ ತೆರಳುತ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಮತವನ್ನು ಚಲಾಯಿಸಿ ಅಲ್ಲಿಂದ ಖಾಲಿ ಮಾಡ್ತಾರೆ. ಕಾರಣ
ಇನ್ನೆಲ್ಲೋ ಹೋಗಿ ಈಗ ಹಾರಿ ಹೋಗಿ ಇನ್ನೆಲ್ಲೋ ಭಾಷಣ ಮಾಡಬೇಕು, ಕಾಂಗ್ರೆಸ್ನ ಪರ್ಚಲೇಬೇಕು ಈಗ ಅವ್ರು ಅರ್ಜೆಂಟಾಗಿ, ಅವ್ರಿಗೆ ಟೈಮ್ ಇಲ್ಲ. ಹಾಗಾಗಿ ಬಹುಶಃ ಬಹುಬೇಗ ಮತವನ್ನು ಚಲಾಯಿಸಿ ಅವರು ಅಲ್ಲಿಂದ ನಿರ್ಗಮಿಸ್ತಾರೆ ಅಂತ ಕಾಣುತ್ತೆ. ಇದು ನೀವು ನೋಡ್ತಾ ಇರುವಂಥ ದೃಶ್ಯ ಅಹಮದಾಬಾದ್ ಗುಜರಾತ್ನಲ್ಲಿ ಗಾಂಧಿನಗರ. ಈ ಬಾರಿ ವೆರಿ ಕ್ರೂಷಿಯಲ್ ಗುಜರಾತ್ ಅಲ್ಲಿ ಅವರಿಗೆ ಈ MP ಎಲೆಕ್ಷನ್ MLA ಎಲೆಕ್ಷನ್ ಗಿಂತ. ಎರಡು ಕಾರಣಕ್ಕೆ ಗುಜರಾತ್ ಬಹಳ ಇಂಪಾರ್ಟೆಂಟ್ ಭಾರತೀಯ ಜನತಾ ಪಕ್ಷದವ್ರಿಗೆ ಇವತ್ತು ಅಂದರೆ ಈ ಚುನಾವಣೆಯಲ್ಲಿ 26ಕ್ಕೆ 26 ಪಡೆದುಕೊಂಡಿದ್ದಂಥ ಈ ಪಕ್ಷ ಕಳೆದ ಬಾರಿ ಬಹುದೊಡ್ಡ ಸಂಖ್ಯೆಯನ್ನು ಸಂಪಾದನೆ ಮಾಡಿಕೊಂಡಿತ್ತು ಆ ರಾಜ್ಯದಿಂದ. ಈ ಬಾರಿ ತುಂಬಾ ನೇರವಾಗಿ ಎಕ್ಸೆಪ್ಟ್ ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ಸ್ ಅನ್ನ ಬಿಟ್ಟುಬಿಟ್ರೆ ನರೇಂದ್ರ ಮೋದಿ ಪಕ್ಷದಿಂದ ಸ್ಪರ್ಧೆಯನ್ನೇ ಮಾಡದೆ ನಡೆಯುವ ವಿರಳಾತಿ ವಿರಳ ಚುನಾವಣೆಗಳಲ್ಲಿ ಇದು ಒಂದು. ಕಳೆದ 20 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸ್ಪರ್ಧೆ ಇಲ್ಲದೆ ಚುನಾವಣೆಗಳು ಗುಜರಾತ್ನಲ್ಲಿ ನಡೆದಿರೋದೇ ತುಂಬಾ ಕಡಿಮೆ, ಇಲ್ಲವೇ ಇಲ್ಲ ಅನ್ಕೋಬಹುದು, ಎಕ್ಸೆಪ್ಟ್ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಒಂದು ಬಿಟ್ಟರೆ. ಹಾಗಾಗಿ ಇದು ಮೊದಲನೇ ಲೋಕಸಭಾ ಚುನಾವಣೆ. ಬಿಕಾಸ್ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಗುಜರಾತ್ನಿಂದಾನೂ ಸ್ಪರ್ಧೆ ಮಾಡಿದ್ರು ಒಂದು ಕ್ಷೇತ್ರದಿಂದ. ಹಾಗಾಗಿ ಪ್ರಥಮ ಬಾರಿಗೆ ಅವರು ಎಲೆಕ್ಟ್ ಆಗ್ತಾ ಇರೋದೇ MP ಆಗಿದೆ, ಎರಡನೇ ಟೈಮ್ ಅವರು ಎಲೆಕ್ಟ್ ಆದರೆ ವಾರಣಾಸಿನಲ್ಲಿ ಆದಾಗ. ಆದರೆ ನರೇಂದ್ರ ಮೋದಿ ಅವರು ಇಲ್ಲದ ಗುಜರಾತ್ ಅಂತಂದರೆ ಸ್ಪರ್ಧೆಯಲ್ಲಿ ಇಲ್ಲದ ಗುಜರಾತ್. ಹಾಗಾಗಿ ಗುಜರಾತ್ಗೆ ಕ್ರೂಷಿಯಲ್. ಹೆಂಗೆ ಮಾಡ್ತಾರೆ ಜನ 26ಕ್ಕೆ 26 ಕೊಡ್ತಾರೆ. 26ಕ್ಕಿಂತ ಹೆಚ್ಚಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 26 ಬರಬೇಕು, ಇಲ್ಲ 26ಕ್ಕಿಂತ ಕಡಿಮೆ. ನೋಡುವ ದೃಷ್ಟಿಕೋನ ಚೇಂಜ್ ಆಗುತ್ತೆ ಕ್ಯಾಪ್ಟನ್. MLA ಎಲೆಕ್ಷನ್ಗೂ MP ಎಲೆಕ್ಷನ್ ಪಾಸಿಬಲಿ ಆಗ್ಬೋದು. ಪ್ರಾಂತ್ಯವರು ಕರ್ನಾಟಕ ನೋಡೋದು ಬೇರೆ ಆಗ್ಬೋದು. ಬರೀ ಪ್ರಾಂತ್ಯ, ಕರ್ನಾಟಕ, ದೇಶ, ರಾಜ್ಯ ಅಲ್ಲ, ಎಲ್ಲ ಬೇಕಾದ್ರೂ ಆಗ್ಬೋದು. ಉದಾಹರಣೆಗೆ ರಾಜಸ್ಥಾನದಲ್ಲಿ ಅಸೆಂಬ್ಲಿ ಚುನಾವಣೆ ನಡೀತಾ ಇದ್ದಾಗ ಬಹುಜನರ ಮಾತಾದಾಗಿತ್ತು, ನಾವು ಇಲ್ಲಿ ಈಕೆಗೆ ಕೊಡಲ್ಲ, ಅಲ್ಲಿ ಆತನ ಕೈ ಬಿಡಲ್ಲ ಅಂತ ಒಂದು ಮಾತಿತ್ತು ರಾಜಸ್ಥಾನಲ್ಲಿ ಇನ್ ಪರ್ಟಿಕ್ಯುಲರ್. ಹಾಗಾಗಿ ಕೆಲವು ರಾಜ್ಯಗಳಲ್ಲಿ ಆ ರೀತಿಯಂತ ದೃಷ್ಟಿಕೋನದಲ್ಲಿ ಮತವನ್ನು ಹಾಕೋ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ಟೇಕ್ ಒರಿಸ್ಸಾ ಫಾರ್ ಎಕ್ಸಾಂಪಲ್, ವೇರ್ BJD ಬಿಜು ಜನತಾದಳ ನವೀನ್ ಪಟ್ನಾಯಕ್ ಇಸ್ ಕಂಟೆಸ್ಟಿಂಗ್ ಅಸೆಂಬ್ಲಿ ಮತ್ತು ಲೋಕಸಭೆ ಎರಡೂ ನಡೀತಾ ಇದೆ. ಅಲ್ಲಿ ಬಹುಜನರ ವಾದ ಒಂದಿದೆ, ಒಂದೋಟು ಇಲ್ಲಿ ಕೊಡ್ತೀವಿ, ಒಂದೋಟು ಅಲ್ಲಿ ಕೊಡ್ತೀವಿ ಅಂತ. ಒಂದೋಟನ್ನು BJPಗೆ ನರೇಂದ್ರ ಮೋದಿಗೆ ಆ ಕಡೆ ಕೊಡ್ತೀವಿ ಲೋಕಸಭೆಯಲ್ಲಿ, ಒಂದೋಟು ಈ ಕಡೆ ಕೊಟ್ಬಿಡ್ತೀವಿ BJಗೆ ನವೀನ್ ಪಟ್ನಾಯಕ್ ಕಡೆಗೆ ಅಂತ ಹೇಳೋ ಮಾತುಗಳಿದೆ. ಹಾಗಾಗಿ ಜನ ದೇ ಹ್ಯಾವ್ ಬಿನ್ ವೆರಿ ಇಂಟೆಲಿಜೆಂಟ್. ಅವರೇನಷ್ಟು ಫೂಲ್ಗಳ ಥರ ಅಲ್ಲ, ಅವರು ಭಾಳ ಸುಲಭವಾಗಿ ಎಲ್ಲವನ್ನ ನೋಡ್ತಾರೆ. ಹಾಗಾಗಿ ಗುಜರಾತ್ನಲ್ಲಿ ಏನಾಗುತ್ತೆ ಅನ್ನೋದು ಒಂದೇ. ಗುಜರಾತ್ನಲ್ಲಿ ಏನೂ ಆಗಕ್ಕಾಗಲ್ಲ, ಇಲ್ಲ 26ಕ್ಕೆ 26 ಉಳಿಬೇಕು, ಇಲ್ಲ ಒಂದು 2 ಸೀಟ್ ಕಳ್ಕೋಬೇಕು ಅವರು. ಪಾಸಿಬಲಿ ಕಳ್ಕೊಂಡರೆ ಐ ಡೋಂಟ್ ನೋ. ಇಟ್ ಈಸ್ ಟಫ್, ಕಳ್ಕೊಳ್ಳೋದು ಕಷ್ಟ ಇದೆ. ಕಾರಣ ತನ್ನ ರಾಜ್ಯದವರೇ ಮತ್ತೆ ಮಗದೊಮ್ಮೆ ಪ್ರಧಾನಿ ಆಗಬಹುದು ಅನ್ನೋ ಆಸೆ ಇದ್ದಾಗ ಜನಕ್ಕೆ ಬಹು ಸಹಜವಾಗಿ ಮತವನ್ನು ಆ ಕಡೆಗೆ ಹಾಕ್ಬಿಡ್ತಾರೆ. ಆದರೆ ಏನಾದ್ರು ಒಂದಷ್ಟು ಲಾಭ ಆಗತ್ತೆ ಅಂತ. ಗುಜರಾತ್ಗಂತೂ ಲಾಭ ಆಗಿದೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿರೋದ್ರಿಂದ. ಪ್ರಪಂಚದ ಭೂಪಟದಲ್ಲಿರುವ ಎಲ್ಲ ದೇಶಗಳ ಅಗ್ರ ನಾಯಕರುಗಳಿಗೆ ಗುಜರಾತ್ ಅಂದರೆ ಏನು ಗೊತ್ತಿತ್ತೋ ಬಿಟ್ಟಿತ್ತೋ ಪ್ರಶ್ನೆ ಬೇರೆ. ಗುಜರಾತಿಗಳು ಗೊತ್ತಿದ್ರು, ಆ ಊರುಗಳು ಗೊತ್ತಿತ್ತೋ ಇಲ್ವೋ, ಎಲ್ಲ ಕಂಡುಕೊಂಡವ್ರನ್ನೆಲ್ಲ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಿದ್ದಾರೆ ನರೇಂದ್ರ ಮೋದಿ ಅಲ್ಲಿಗೆ. ಒಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಗುಜರಾತ್ನವ್ರು ಒಟ್ಟು ಕೊಡ್ಬೋದೇನೋ. ಲೆಟ್ಸ್ ಗೋ ಬ್ಯಾಕ್ ಕಲಬುರಗಿಗೆ. ವೋಟ್ ಹಾಕ್ತಿದ್ದಾರೆ ನರೇಂದ್ರ ಮೋದಿ ಈಗ. ಎಸ್, ನೀವು ನೋಡ್ತಾ ಇದ್ದೀರಿ ನರೇಂದ್ರ ಮೋದಿ ಅವರ ಮತ ಚಲಾವಣೆ. ಸರಿ ಒಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗ್ಬಿಟ್ಟಿತ್ತು ಕ್ಯಾಪ್ಟನ್. ಸರಿ ಮತದಾನ ಆಚೆ ಬಂದ್ಬಿಟ್ಟು ಒಂದು ಕಮಲ ಹಿಡ್ಕೊಂಡು ಹಿಂಗೆ ತೋರಿಸ್ಬಿಟ್ಟಿದ್ರು ನರೇಂದ್ರ ಮೋದಿ ಅವರು, ಸೆಲ್ಫಿ ತಗೊಂಡಿದ್ರು ಅಲ್ಲೇ ನಿಂತ್ಕೊಂಡು. ಬಹುಶಃ ಈ ಬಾರಿ ಹಂಗೆ ಮಾಡಲ್ಲ ಅನ್ಸುತ್ತೆ. ಹೇಳಕ್ಕಾಗಲ್ಲ, ಇನ್ನೊಂದ್ಸರಿ ಮಾಡೇ ಬಿಡೋಣ ಅಂತ ಮಾಡಿದ್ರು ಮಾಡ್ತಾರೆ. ಯಾಕಂದ್ರೆ ಕಮಲ ಹಿಡ್ಕೊಂಡು ಹಿಂಗೆ ಹಾಗೆ ತೋರಿಸ್ಬಿಟ್ಟಿದ್ರು ಅವರು. ಯಾಕಂದ್ರೆ ಗೌಪ್ಯ ಮತದಾನದಲ್ಲಿ ಏನು ಹಿಂಗೆ ತೋರಿಸ್ಬಿಟ್ರು ಇವರು, ಪ್ರಧಾನಿ ಅಭ್ಯರ್ಥಿ ಆಗಿರೋರು, ಅಭ್ಯರ್ಥಿಗೆ